ಇದೊಂದು ಪಾಕಿಸ್ತಾನದ ಬಜೆಟ್ ಅಷ್ಟೇ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಿಡಿಯಾಗಿದ್ದಾರೆ ಸಿಎಂ ವಿರುದ್ಧ. ಇದು ಬರೀ ಜಮೀರ್ ಅಹಮದ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ದಲಿತರಿಗೆ ಯಾವುದೇ ಯೋಜನೆ ಇಲ್ಲ ಇದರಲ್ಲಿ. ಮುಸ್ಲಿಂ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗೆ ತರಬೇತಿ ಕೊಡ್ತಾರೆ. ಇದು ಕೋಮುಗಲಭೆ ಮಾಡೋದು ಇವರ ಪ್ಲಾನ್. ಸಾಲ ಮಾಡಿ ಅಲ್ಪಸಂಖ್ಯಾತರಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನ ಮುಸ್ಲಿಂ ಹೆಣ್ಮಕ್ಕಳನ್ನ ತರಬೇತಿ ಕೊಡುವಂಥದ್ದು, ಅಂದ್ರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮುಗಲಭೆ ಎಬ್ಬಿಸುವಂತ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂತ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿನೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನ ಎತ್ತುವಂತದ್ದು. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಇದೊಂದು ತಾಲಿಬಾನ್ ಬಜೆಟ್ ಅಂತ ಬಿಜೆಪಿಯ ಮೇಲ್ಮನೆಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದರಲ್ಲಿ ಸಾಲ ಮಾಡಿ ಹಿಂದೂಗಳ ತಲೆ ಮೇಲೆ, ಅಂದ್ರೆ ಹಿಂದೂಗಳು ಸಾಲ ಮಾಡಬೇಕು, ಅದರ ಅಡ್ವಾಂಟೇಜ್ ಎಲ್ಲ ಮುಸ್ಲಿಮರಿಗೆ ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ದಾರೆ. ಸಾಲ ಮಾಡಿ ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಇದರಲ್ಲಿ ಅಂತ ಸಿಎಂ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಗುಡುಗಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಹೊರಿಸಿದ್ದಾರೆ. ಮುಸ್ಲಿಮರಿಗೆ ಇದರಲ್ಲಿ ಹೆಚ್ಚು ಆದ್ಯತೆ ನೀಡಲಾಗಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಟು ಟೀಕೆ ವ್ಯಕ್ತಪಡಿಸಿದ್ದಾರೆ. ತಾಲಿಬಾನ್ ಬಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಜೆಟ್. ಯಾಕೆಂದ್ರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನ ಓಲೈಸುವಂತ ಬಜೆಟ್ ಮಾಡಿ ಇವತ್ತು ಇನ್ನಷ್ಟು, ಈಗ ಮೊನ್ನೆ ಹೇಳಿದ್ರು ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ ಕಳೆದೋಗುತ್ತಾ? ಅವರ ಪದ್ಧತಿಯನ್ನು ಅವ್ರು ಮಾಡ್ತಾರೆ, ನಾವು ವಿರೋಧ ಮಾಡಬಾರ್ದು. ನಮ್ಮ ಪದ್ಧತಿಗಳನ್ನು ನಾವು ಮಾಡಿದ್ರು ವಿರೋಧ ಮಾಡಬಾರ್ದು. ನೀವೊಬ್ಬ ಹಿಂದೂ ಆಗಿ ಈ ರೀತಿ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಲ್ಲ, ಈಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂದ್ರೆ ಏನಿದು? ಅಂದ್ರೆ ಓಲೈಕೆ ಅಲ್ವಾ? ಓಲೈಕೆಯಿಂದ ಈ ರಾಜ್ಯದ ಪರಿಸ್ಥಿತಿಯನ್ನ ನೀವೆಲ್ಲಿಗೆ ಕೊಂಡೊಯ್ಬೇಕಂತಿದ್ದೀರಿ? ತಾಲಿಬಾನ್ ಬಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಜೆಟ್. ಯಾಕೆಂದ್ರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನ ಓಲೈಸುವಂತ ಬಜೆಟ್ ಮಾಡಿ ಇವತ್ತು ಇನ್ನಷ್ಟು, ಈಗ ಮೊನ್ನೆ ಹೇಳಿದ್ರು ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈ ರೀತಿ 100 ಕೋಟಿಯನ್ನು, ಅದರಲ್ಲೂ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಭರದಲ್ಲಿ ಸರ್ಕಾರದ ಮೇಲೆ ಸಾಕಷ್ಟು ಆರ್ಥಿಕ ಹೊರೆ ಇರೋ ಸಂದರ್ಭದಲ್ಲಿ, ಜನಗಳ ತಲೆ ಮೇಲೆ ಆರ್ಥಿಕ ಹೊರೆ ಇರೋ ಸಂದರ್ಭದಲ್ಲಿ ಈ ರೀತಿ ಒಂದು ತುಷ್ಟೀಕರಣದ ಬಜೆಟ್ ಅನ್ನ ಬಿಜೆಪಿ ಹೇಳೋ ಹಾಗೆ ಹಲಾಲ್ ಬಜೆಟ್ ಅನ್ನ, ಬಿಜೆಪಿ ಹೇಳೋ ಹಾಗೆ ಇದು ತಾಲಿಬಾನ್ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಪಾಳ್ಯದಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ? ಕಾಂಗ್ರೆಸ್ ಪಾಳ್ಯದಲ್ಲಿ ಇದಕ್ಕೇನಾದ್ರೂ ಪ್ರತಿಕ್ರಿಯೆ ವ್ಯಕ್ತ ಆಗಿದೆಯಾ? ಹೇಗೆ?
ಶ್ರೀಲಕ್ಷ್ಮಿ, ಇಲ್ಲಿ ಎರಡು ವಿಚಾರ ಇದೆ. ಪ್ರಮುಖವಾಗಿ ಬಿಜೆಪಿ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಬಜೆಟ್ ಮಂಡಿಸಲಾಗಿದೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದೆ. ಆದ್ರೆ ಬಜೆಟ್ ನಲ್ಲಿ ಬಹುತೇಕವಾಗಿ ಎಜುಕೇಶನ್ ಇರಬಹುದು, ಅವರ ಮುಸ್ಲಿಂ ಸಮಾಜದ ಸುಧಾರಣೆಗೆ ಒಂದಷ್ಟು ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಅನ್ನೋದು ಹೊತ್ತು ಬಿಟ್ಟರು ಹೆಚ್ಚಿನ ಅನುದಾನವನ್ನ ಕೊಟ್ಟಿಲ್ಲ. ಕೇವಲ 4,700 ಕೋಟಿಯಷ್ಟು ಒಟ್ಟಾರೆಯಾಗಿ ಅನುದಾನವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ. ಆದ್ರೆ ಅಲ್ಲಿ ಯೋಜನೆಗಳ ಘೋಷಣೆ ಏನಿದೆ ಅಲ್ಲ, ಶಿಕ್ಷಣ ಇರಬಹುದು, ಅವರ ಸಮಾಜ ಸುಧಾರಣೆ ಇರಬಹುದು, ಮತ್ತೆ ಕಾಮಗಾರಿಗಳಲ್ಲಿ ಮೀಸಲಾತಿ ಇರಬಹುದು, ಇದೆಲ್ಲವೂ ಕೂಡ ಬಿಜೆಪಿಯ ಕಣ್ಣು ಕುಗ್ತಾ ಇರತಕ್ಕಂಥದ್ದು. ಹಾಗಾಗಿ ದಲಿತರಿಗೆ ಕೊಡಬೇಕಾಗಿತ್ತು, ಅದನ್ನು ಬಿಟ್ಟು ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಸಹಜವಾಗಿ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಮುಸ್ಲಿಮರಿಗೆ ಇದು ಸಮಾಧಾನ ತರ್ತಾ ಇಲ್ಲ. ಅದರಲ್ಲೂ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರೇ ಹೇಳ್ತಾ ಇದ್ದಾರೆ, ನಾವು 60,000 ಕೋಟಿಯಷ್ಟು ನಮ್ಮ ಸಮುದಾಯಕ್ಕೆ ಅನುದಾನವನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದ್ರೆ ಕೇವಲ 4,700 ಕೋಟಿ ಕೊಟ್ಟಿದ್ದಾರೆ. 14% ಸಮುದಾಯ ಇದೆ ನಮ್ದು ರಾಜ್ಯದಲ್ಲಿ, ಇದು ಸಾಕಾಗಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸಿಎಂ ಅವರಿಗೆ ಮನವಿ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಬಿಜೆಪಿ ಆರೋಪ ಮಾಡ್ತಾ ಇದೆ ಇದು ತುಷ್ಟೀಕರಣದ ಬಜೆಟ್ ಅಂತ, ಇನ್ನೊಂದು ಕಡೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಹೇಳ್ತಾ ಇದ್ದಾರೆ ನಮಗೆ ಅನುದಾನ ಸಾಕಾಗ್ತಾ ಇಲ್ಲ ಅಂತ. ಒಟ್ಟಾರೆ ಸಾಲದ ಪ್ರಮಾಣ ಅಂತೂ ಹತ್ತತ್ರ 8 ಲಕ್ಷ ಕೋಟಿ ಹತ್ರ ಹೋಗ್ತಾ ಇದೆ. 7,65,000 ಕೋಟಿಯಷ್ಟು ಸಾಲ ಆಗ್ತಾ ಇದೆ. ಈ ಗ್ಯಾರಂಟಿಗಳಿದಾವೆ. ಇದರ ಮಧ್ಯೆ ಒಂದು ಮ್ಯಾನೇಜಬಲ್ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ದಾರೆ. ಅಂದ್ರೆ ಅದರ ಜೊತೆ ಗ್ಯಾರಂಟಿಗಳಿಗೆ ಅನುದಾನ ಹೊಂದಿಸಬೇಕು, ಅಭಿವೃದ್ಧಿಗೂ ಹಣ ಹೊಂದಿಸುವಂತ ಒಂದಷ್ಟು ಕಾರ್ಯಪ್ರವೃತ್ತವಾಗಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಬಜೆಟ್ ಅಂತಿಮವಾಗಿ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಬಾರಿ 27,000 ಕೋಟಿಯಷ್ಟು ಕೋತ ಆಗಿತ್ತು, ಈ ಬಾರಿ 11,000 ಕೋಟಿಯಷ್ಟು ಕೋತ ಆಗಬಹುದು ಅನ್ನೋಂತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪಗಳು ಈಗ ಆರಂಭ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಡಬೇಕು. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಈ ಸರ್ಕಾರ ದಿವಾಳಿಯಾಗಿದೆ, ವಿಪಕ್ಷಗಳು ಈ ಬಜೆಟ್ ಅನ್ನು ಒಪ್ಪೋದಿಲ್ಲ ಅಂತ ಬಿಜೆಪಿಯ ಸುರೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರುಗಳು ಕೆಂಡ ಕಾರ್ತಾ ಇದ್ದಾರೆ ಬಜೆಟ್ ವಿಚಾರವಾಗಿ. ಯಾಕಂತಂದ್ರೆ ಇದು ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಅಂತ ಸಾಕಷ್ಟು ಆರೋಪ ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿಯ ಸುರೇಶ್ ಗೌಡ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದಲ್ಲಿ ಮೊದಲೇ ಹಣ ಇಲ್ಲ, ಆದ್ರೂ ಈ ರೀತಿ ತುಷ್ಟೀಕರಣ ಅಂತ ಅಂಶಗಳನ್ನ ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಇದು ಬರೀ ಬೋಗಸ್ ಸರ್ಕಾರ. ಇದು ಅಂಕಿ ಅಂಶಗಳನ್ನ ಜನರಿಗೆ ಕೊಟ್ಟು ಮಕ್ಮಲ್ ಟೋಪಿ ಹಾಕುವಂತ ಒಂದು ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಇದು ಬರೀ ಬೋಗಸ್ ಸರ್ಕಾರ. ಇದು ಅಂಕಿ ಅಂಶಗಳನ್ನ ಜನರಿಗೆ ಕೊಟ್ಟು ಮಕ್ಮಲ್ ಟೋಪಿ ಹಾಕುವಂತ ಒಂದು ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಇದು ಬರೀ ಬೋಗಸ್ ಸರ್ಕಾರ. ಇದು ಅಂಕಿ ಅಂಶಗಳನ್ನ ಜನರಿಗೆ ಕೊಟ್ಟು ಮಕ್ಮಲ್ ಟೋಪಿ ಹಾಕುವಂತ ಒಂದು ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಇದು ಬರೀ ಬೋಗಸ್ ಸರ್ಕಾರ. ಇದು ಅಂಕಿ ಅಂಶಗಳನ್ನ ಜನರಿಗೆ ಕೊಟ್ಟು ಮಕ್ಮಲ್ ಟೋಪಿ ಹಾಕುವಂತ ಒಂದು ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಓಕೆ, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಚಂದ್ರ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಿಜೆಪಿ ಪಾಳೆಯದಲ್ಲಿ ಸಾಕಷ್ಟು ದೊಡ್ಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಒಂದು ಕಡೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿಯನ್ನ ಕೊಡ್ತಾ ಇರುವಂತಹ ವಿಚಾರ ಇರಬಹುದು, ಅಥವಾ ಈಗ ಬಜೆಟ್ನಲ್ಲಿ ಹೀಗೆ ನೂರಾರು ಸಾವಿರಾರು ಕೋಟಿಯನ್ನ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು?